ನಮಸ್ತೆ ಎಲ್ಲರಿಗೂ. ಸಕ್ಸಸ್ ಕೋಚಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾನು ಫಸ್ಟ್ ಪಿ ಯು ಸಿ ಅಕೌಂಟಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಅಂತ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಬೇಸಿಕ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನೇ ನಾನು ತೆಗೆದುಕೊಂಡಿದ್ದೇನೆ. ಫಸ್ಟ್ ಒನ್, ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲೀಷ್ ಸಿಸ್ಟಮ್. ಇಲ್ಲಿ ಅಕೌಂಟ್ಸನ್ನು ಎರಡು ಸಿಸ್ಟಮನ್ನು ನಾವು ಡಿವೈಡ್ ಮಾಡ್ತಿದ್ದೇವೆ. ಒಂದು ಇಂಗ್ಲೀಷ್ ಅಪ್ರೋಚ್, ಮತ್ತೊಂದು ಅಮೇರಿಕನ್ ಅಪ್ರೋಚ್. ಇವತ್ತು ನಾನು ಇಂಗ್ಲೀಷ್ ಅಪ್ರೋಚ್ ಬಗ್ಗೆ ಮಾತ್ರ ನಾನು ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ಇಂಗ್ಲೀಷ್ ಅಪ್ರೋಚಲ್ಲಿ ನಿಮಗೆ ಅಕೌಂಟ್ಸನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಪರ್ಸ್ನಲ್ ಅಕೌಂಟು, ಸೆಕೆಂಡ್ ಒನ್ ರಿಯಲ್ ಅಕೌಂಟು, ಥರ್ಡ್ ಒನ್ ನಾಮಿನಲ್ ಅಕೌಂಟು. ಇಲ್ಲಿ ಪರ್ಸ್ನಲ್ ಅಕೌಂಟಲ್ಲಿ ಅಂತ ಹೇಳಿದರೆ ಏನಂತ ಹೇಳಿದರೆ, ಪರ್ಸ್ನಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ದ ಪರ್ಸನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ವಿತ್ ಹೂಮ್ ಬಿಸ್ನೆಸ್ ಹ್ಯಾಸ್ ಡೀಲಿಂಗ್. ಇಲ್ಲಿ ನಾವು ಬಿಸ್ನೆಸ್ ಮಾಡುವಾಗ ನಾವು ಪರ್ಸನಿಗೆ ಸಂಬಂಧಪಟ್ಟಂಥ ಅಕೌಂಟನ್ನು ನಾವು ಇಲ್ಲಿ ಬರಿತೇವೆ ಅಂತ ಹೇಳಿದರೆ ಪರ್ಸ್ನಲ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ರಾಮ್ ಅಕೌಂಟ್, ಇಲ್ಲಿ ಪರ್ಸನ್ನ ಹೆಸರು ಬಂದಿದೆ. ಮೈಸೂರು ಸ್ಟೋರ್ ಅಕೌಂಟ್, ಇಲ್ಲಿ ಇನ್ಸ್ಟಿಟ್ಯೂಷನ್ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ನ ಹೆಸರು ಬಂದಿದೆ. ಆದ್ದರಿಂದ ಇದನ್ನು ನಾವು ಇಲ್ಲಿ ಪರ್ಸನಲ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೆಕೆಂಡ್ ಒನ್, ರಿಯಲ್ ಅಕೌಂಟ್ ಆರ್ ಅಕೌಂಟ್ ರಿಲೇಟೆಡ್ ಟು ದ ಪ್ರಾಪರ್ಟೀಸ್ ಅಂತ ಹೇಳುವಾಗ ಅಲ್ಲಿ ಎಸೆಟ್ಸ್ ಆಗ್ತದೆ, ಲಯಬಿಲಿಟೀಸ್ ಆಗ್ತದೆ. ಎಸೆಟ್ ಅಂತ ಹೇಳುವಾಗ ನಮ್ಮಲ್ಲಿ ಇರುವಂಥ ಆಸ್ತಿಗಳು, ಲಯಬಿಲಿಟೀಸ್ ಅಂತ ಹೇಳುವಾಗ ನಾವು ಮಾಡಿದಂತಹ ಸಾಲಗಳು. ಇಲ್ಲಿ ಇಟ್ ವಾಸ್ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂತ ಹೇಳುವಾಗ ಕಣ್ಣಿಗೆ ಕಾಣುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಮಿಷಿನರಿ, ಬಿಸ್ನೆಸ್ಸಲ್ಲಿ ನಾವು ಮಾಡುವಾಗ ಮಿಷಿನನ್ನು ಯೂಸ್ ಮಾಡ್ತೇವೆ, ಅದು ಕಣ್ಣಿಗೆ ಕಾಣುವಂಥದ್ದು, ಆದ್ದರಿಂದ ಅದು ಟ್ಯಾಂಜಿಬಲ್ ಎಸೆಟ್ ಆಗುತ್ತೆ. ಅದು ಆರ್ ಇಂಟ್ಯಾಂಜಿಬಲ್ ಅಂತ ಹೇಳುವಾಗ ಅದು ಕಣ್ಣಿಗೆ ಕಾಣದಂಥದ್ದು, ಆದರೂ ಕೂಡ ನಮಗೆ ಅದರಿಂದ ಲಾಭ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಪೇಟೆಂಟ್ ರೈಟ್ ಅಂತ ಹೇಳುವಾಗ ನಾವು ಯಾವುದಾದ್ರೂ ಒಂದು ರಿಸರ್ಚ್ ಮಾಡಿದ್ದೇವೆ ಅಥವಾ ಏನಾದರೂ ಒಂದು ಬುಕ್ಸ್ ಬರೆದೇವೆ. ಬುಕ್ಸ್ ಬರೆಯುವಾಗ ಅದು ಕಾಪಿರೈಟ್. ಬುಕ್ಸ್ ಬರೆಯುವಾಗ ನಾವು ಪ್ರಿಂಟ್ ಮಾಡುವಂಥ ರೈಟ್ಸ್ ಒಬ್ಬರಿಗೆ ಕೊಡ್ತೇವೆ, ಅದರಿಂದ ನಮಗೆ ಅಮೌಂಟ್ ಬರ್ತಾ ಇರ್ತದೆ. ಆದ್ದರಿಂದ ಆ ಕಾಪಿ ರೈಟ್ ಏನಾಗುತ್ತೆ ಅಂತ ಹೇಳಿದರೆ ರಿಯಲ್ ಅಕೌಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಾಮಿನಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್. ಎಕ್ಸ್ಪೆನ್ಸಸ್ ಅಂತ ಹೇಳುವಾಗ ನಿಮಗೆ ಆಗುವಂಥ ಖರ್ಚುಗಳು, ಇನ್ಕಮ್ ಅಂತ ಹೇಳುವಾಗ ನಿಮಗೆ ಆಗುವಂಥ ಲಾಭಗಳು. ಆರ್ ರಿಕರಿಂಗ್ ಇನ್ ನೇಚರ್ ಅಂತ ಹೇಳುವಾಗ ನಿಮಗೆ ಪ್ರತಿ ಸಲ ಹೆಚ್ಚಾಗಿ ನಿಮಗೆ ಏನಾಗ್ತದೆ, ರಿಪೀಟ್ ಆಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಸ್ಯಾಲರಿ ನೀವೇನಾಗ್ತದೆ, ನೀವು ಬಿಸ್ನೆಸ್ ಮಾಡುವಾಗ ನಿಮ್ಮ ವರ್ಕರ್ನವರಿಗೆ ಸ್ಯಾಲರಿ ಕೊಡ್ತೀರಿ, ಸಂಬಳ ಕೊಡ್ತೀರಿ. ಪ್ರತಿ ತಿಂಗಳು ಏನಾಗ್ತದೆ, ಅದು ರಿಕರಿಂಗ್ ಆಗ್ತಾ ಇರ್ತದೆ. ಆದ್ದರಿಂದ ಅದು ಇಲ್ಲಿ ಬರ್ತದೆ, ನಿಮಗೆ ನಾಮಿನಲ್ ಅಕೌಂಟಲ್ಲೇ ಬರ್ತದೆ. ಯೂಶ್ವಲ್ ಆಗಿ ಹೇಳೋದಂತ ಹೇಳಿದರೆ, ನೀವು ಕ್ಯಾಶ್ ಮುಖಾಂತರ ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಿ ಪ್ರತಿ ತಿಂಗಳು, ಅಲ್ಲಿ ಏನಾಗ್ತದೆ, ನಾಮಿನಲ್ ಅಕೌಂಟಿಗೆ ಬರ್ತದೆ. ಸ್ಯಾಲರಿ ಈಗ ನೀವು ಕ್ಯಾಶ್ ಮುಖಾಂತರ ಕೊಡ್ತೀರಿ, ಆದ್ದರಿಂದ ಅದು ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಕಮಿಷನ್, ಅದು ನೀವು ಕ್ಯಾಶ್ ಮುಖಾಂತರ ಕೊಡ್ತೀರಿ. ರೆಂಟ್ ಕ್ಯಾಶ್ ಮುಖಾಂತರ ಕೊಡ್ತೀರಿ. ಇದೆಲ್ಲ ನಿಮಗೆ ಯಾವುದರಲ್ಲಿ ಬರ್ತದೆ, ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಈಗ ಸಮ್ ಆಫ್ ದ ಎಕ್ಸಾಂಪಲ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್. ಇಲ್ಲಿ ನಾನು ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಫಸ್ಟ್ ಒನ್, ಇಲ್ಲಿ ಪರ್ಸನಲ್ ಅಕೌಂಟಲ್ಲಿ ಏನು ಬರ್ತದೆ, ರೋಹಿತ್ ಅಕೌಂಟ್. ಇಲ್ಲಿ ಒಬ್ಬ ಪರ್ಸನ್ ಹೆಸರು ಮೆನ್ಷನ್ ಮಾಡಿದ್ದಾರೆ, ಅದರಿಂದ ಇದು ಪರ್ಸನಲ್ ಅಕೌಂಟಲ್ಲಿ ಬರ್ತದೆ. ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳುವಾಗ ನೀವು ಓನರ್, ನೀವು ಬಿಸ್ನೆಸ್ಸಿಗೆ ನೀವು ಏನು ಇನ್ವೆಸ್ಟ್ ಮಾಡ್ತೀರಾ ಅದು ಕ್ಯಾಪಿಟಲ್ ಅಕೌಂಟು. ಇದು ನಿಮಗೆ ಸಂಬಂಧಪಟ್ಟದ್ದು, ಆದ್ದರಿಂದ ಓನರಿಗೆ ಸಂಬಂಧಪಟ್ಟದ್ದು, ಆದ್ದರಿಂದ ಅದು ಇಲ್ಲಿ ಬರ್ತದೆ, ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಡ್ರಾಯಿಂಗ್ ಅಕೌಂಟ್ ಅಂತ ಹೇಳಿದ್ರೆ, ನೀವು ಓನರ್ನವರು ಬಿಸ್ನೆಸ್ನ ಹಣವನ್ನು ಪರ್ಸನಲ್ ಯೂಸಿಗೋಸ್ಕರ ಯೂಸ್ ಮಾಡಿದರೆ ಅದು ಡ್ರಾಯಿಂಗ್ ಅಂತ ಹೇಳ್ತದೆ. ಅಲ್ಲಿ ನೀವು ಓನರಿಗೆ ಸಂಬಂಧಪಟ್ಟಿದೆ, ಆದ್ದರಿಂದ ಅದು ಇಲ್ಲಿ ಬರ್ತದೆ, ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಅರುಣ್ಸ್ ಲೋನ್ ಅಕೌಂಟ್. ಇಲ್ಲಿ ಪರ್ಸನ್ ಹೆಸರು ಮೆನ್ಷನ್ ಆಗಿದೆ, ಅದು ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. BBMP ಅಕೌಂಟ್, ಇದು ಕೂಡ ಒಂದು ಏನು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಹೆಸರು. ನೆಕ್ಸ್ಟ್ ಡೆಟ್ಟರ್ಸ್ ಅಕೌಂಟ್ ಅಂತ ಹೇಳುವಾಗ, ನೀವು ಗೂಡ್ಸನ್ನು ಸಾಲದಲ್ಲಿ ಕೊಟ್ಟಿದ್ದೀರಿ, ಆಗ ಆ ಸಾಲ ತೆಗೆದುಕೊಂಡವರಿದ್ದಾರಲ್ಲ ಅವರೇನಾಗ್ತಾರೆ, ಡೆಟ್ಟರ್ಸ್. ಗೂಡ್ಸ್ ಅಂದರೆ ನಿಮ್ಮಲ್ಲಿರುವಂಥ ನೀವು ಮಾಡುವಂಥ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಐಟಮ್ಸ್, ಅಲ್ಲಿ ಅವರೇನಾಗ್ತಾರೆ, ನಿಮಗೆ ಡೆಟ್ಟರ್ಸ್ ಆಗ್ತಾರೆ. ಕ್ರೆಡಿಟರ್ಸ್ ಅಂತ ಹೇಳುವಾಗ, ನೀವು ಬೇರೆಯವರಿಂದ ಗೂಡ್ಸನ್ನು ತೆಗೆದುಕೊಂಡಿದ್ದೀರಿ, ಅವರಿಗೆ ನೀವು ಅಮೌಂಟನ್ನು ಕೊಡಲಿಕ್ಕಿದೆ, ಅಂಥವ್ರು ಏನಾಗ್ತಾರೆ, ಕ್ರೆಡಿಟರ್ಸ್ ಆಗ್ತೀರಿ. ಅದು ಪರ್ಸನ್ನಿಗೆ ಸಂಬಂಧಪಟ್ಟದೆ, ಅದರಿಂದ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್. ನೋಡಿ, ಇಲ್ಲಿ ಸ್ಯಾಲರಿ ಯಾವಾಗಲೂ ನಿಮಗೆ ಇಲ್ಲಿ ಬರಬೇಕು, ನಾಮಿನಲ್ ಅಕೌಂಟಲ್ಲಿ ಬರಬೇಕು. ಆದರೆ ಇದು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳುವಾಗ ಅದು ಯಾವಾಗಲೂ ಬಾಕಿ ಇರುವಾಗ ಅದು ಯಾವಾಗಲೂ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಪ್ರೀಪೇಯ್ಡ್ ಅಂತ ಹೇಳುವಾಗ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದು, ಅದು ನಿಜವಾಗಿ ಈಗ ನಾವು ಅಕೌಂಟ್ ಮಾಡುವಾಗ ಯಾವಾಗಲೂ 1 ವರ್ಷಕ್ಕೆ ಮಾಡೋದು. ಇಲ್ಲಿ ಏನಾಗಿದೆ, ಪ್ರೀಪೇಯ್ಡ್ ಅಂತ ಹೇಳುವಾಗ ಈ ವರ್ಷದಲ್ಲ, ನೆಕ್ಸ್ಟ್ ಇಯರ್ದು ಈ ವರ್ಷ ಪೇಮೆಂಟ್ ಮಾಡಿದ್ದೇವೆ, ಅಲ್ಲಿ ಅದು ಪ್ರೀಪೇಯ್ಡ್ ಆಗುತ್ತೆ, ಅದರಿಂದ ಅದು ಪರ್ಸನಲ್ ಅಕೌಂಟಿಗೆ ಬರುತ್ತೆ. ಇಲ್ಲದಿದ್ದರೆ ಅದು ಇನ್ಶೂರೆನ್ಸ್ ಯಾವಾಗಲೂ ಅದು ಎಲ್ಲಿ ಬರ್ತದೆ, ನಾಮಿನಲ್ ಅಕೌಂಟಿಗೆ ಬರುತ್ತೆ.
ನೆಕ್ಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್, ಇಲ್ಲಿ ಕೂಡ ಇದು ಸೇಮ್, ಔಟ್ಸ್ಟ್ಯಾಂಡಿಂಗ್ ಮತ್ತು ಇದು ಟರ್ಮು ಎರಡೂ ಕೂಡ ಸೇಮ್. ನೀವು ಬಾಕಿ ಇದೆ ಅದು ಕೊಡಲಿಲ್ಲ, ಅದು ಈ ವರ್ಷ ಕೊಡಬೇಕಾದದ್ದು, ಆದ್ದರಿಂದ ಅದು ಪರ್ಸನಲ್ ಅಕೌಂಟಿಗೆ ಬರುತ್ತೆ. ಡ್ಯೂ ಬಟ್ ನಾಟ್ ರಿಸೀವ್ಡ್, ಸೇಮ್, ನಿಮಗೆ ಹಣ ಬರಬೇಕಿತ್ತು ಬರಲಿಲ್ಲ, ಈ ವರ್ಷ ಬರಬೇಕಿತ್ತು ಬರಲಿಲ್ಲ, ಆದ್ದರಿಂದ ಅದು ಪರ್ಸನಲ್ ಅಕೌಂಟಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ರಿಯಲ್ ಅಕೌಂಟಲ್ಲಿ ನೋಡಿ, ಲ್ಯಾಂಡ್ ಅಕೌಂಟ್, ನಿಮ್ಮದು ಲ್ಯಾಂಡ್ ಇರೋದು, ಪ್ರಿಮೈಸಸ್, ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು. ಬಿಲ್ಡಿಂಗ್ ಅಕೌಂಟ್, ನೀವು ಮಾಡುವಂಥ ಬಿಸ್ನೆಸ್ನಲ್ಲಿ ಯಾವ ಬಿಲ್ಡಿಂಗ್ ಅಂಡರಲ್ಲಿ ಮಾಡ್ತೀರಾ ಆ ಬಿಲ್ಡಿಂಗ್ ಅಕೌಂಟ್ ನಿಮಗೆ ಪ್ರಾಪರ್ಟಿ ಆಗಿದೆ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಮಿಷಿನ್ ಒಂದೇ ಇದ್ದರೆ ಅದು ಮಿಷನರಿ, ಪ್ಲ್ಯಾಂಟ್ ಅಂದರೆ ತುಂಬ ಮಿಷನರಿ ಇದ್ದರೆ ಅದು ಪ್ಲ್ಯಾಂಟ್ ಅಂತಿದೆ, ಆ ಪ್ಲೇಸಿಗೆ ನಾವು ಏನು ಹೇಳ್ತೇವೆ ಪ್ಲ್ಯಾಂಟ್ ಅಂತ ಹೇಳ್ತೇವೆ. ಇದು ರಿಯಲ್ ಅಕೌಂಟಿಗೆ ಬರುತ್ತದೆ. ನೆಕ್ಸ್ಟ್ ಫರ್ನಿಚರ್ ಅಕೌಂಟ್, ಫರ್ನಿಚರ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವುದಾದ್ರು ಪೀಠೋಪಕರಣ ಬರ್ತದಲ್ಲ ಫರ್ನಿಚರ್, ಅದು ರಿಯಲ್ ಅಕೌಂಟಿಗೆ ಬರುತ್ತೆ. ವೆಹಿಕಲ್ಸ್, ನಿಮ್ಮ ಬಿಸ್ನೆಸ್ಗೆ ಯೂಸ್ ಮಾಡುವಂಥ ವೆಹಿಕಲ್ಸ್ ಬರೋದು, ಪರ್ಸನಲ್ ವೆಹಿಕಲ್ಸ್ ಬರೋದಿಲ್ಲ, ಅದು ರಿಯಲ್ ಅಕೌಂಟಲ್ಲಿ ಬರ್ತದೆ. ಲೂಸ್ ಟೂಲ್ಸ್ ಅಂತ ಹೇಳುವಾಗ ನಿಮ್ಮ ಮಿಷನರಿಯಲ್ಲಿ ಸಣ್ಣ ಸಣ್ಣ ಪಾರ್ಟ್ ಇರ್ತದಲ್ಲ ಅದಕ್ಕೆ ನಾವು ಲೂಸ್ ಟೂಲ್ಸ್ ಅಂತ ಹೇಳೋದು, ಅದು ನಿಮಗೆ ಬಿಸ್ನೆಸ್ಗೆ ಬರುವಂಥ ಪ್ರಾಪರ್ಟೀಸ್ ರಿಯಲ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಸ್ಟಾಕ್ ಅಕೌಂಟ್, ಸ್ಟಾಕ್ ಅಂತ ಹೇಳುವಾಗ ಅನ್ಸೋಲ್ಡ್ ಗೂಡ್ಸ್, ನೀವು ಗೂಡ್ಸ್ ಅಂತ ಹೇಳುವಾಗ ನಿಮಗೆ ನಾನು ಫಸ್ಟಿಗೆ ಹೇಳ್ತೇನೆ, ಗೂಡ್ಸ್ ಅಂತ ಹೇಳುವಾಗ ನಿಮಗೆ ನೀವು ಯಾವುದ್ರ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅದರಲ್ಲಿರುವಂಥ ಐಟಮ್ಸ್ ನಿಮಗೆ ಗೂಡ್ಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನೀವು ಸ್ಟೇಷನರಿ ಐಟಮ್ ಮಾಡ್ತಾಯಿದ್ದೀರಾ, ಸ್ಟೇಷನರಿ ಐಟಮ್ಸ್ ನಿಮಗೆ ಏನಾಗ್ತದೆ ಗೂಡ್ಸ್ ಆಗ್ತದೆ. ನೀವು ಫರ್ನಿಚರ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಫರ್ನಿಚರ್ ಐಟಮ್ಸ್ ಏನಾಗ್ತದೆ ನಿಮಗೆ ಗೂಡ್ಸ್ ಆಗ್ತದೆ. ಅಥವಾ ನೀವು ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಮಾಡ್ತಿದ್ದೀರಾ, ಅಲ್ಲಿ ಡ್ರೆಸ್ ಮೆಟೀರಿಯಲ್ ನಿಮಗೆ ಏನಾಗ್ತದೆ ಗೂಡ್ಸ್. ನೀವು ಕಸ್ಟಮರಿಗೆ ಏನನ್ನು ಮಾಡ್ತೀರಾ ಅದು ಗೂಡ್ಸ್ ಆಗ್ತದೆ. ಅಲ್ಲಿ ಅನ್ಸೋಲ್ಡ್ ಗೂಡ್ಸ್ ಮಾರದೇ ಇರ್ತದಲ್ಲ ಅದು ಏನಾಗ್ತದೆ ಸ್ಟಾಕ್ ಆಗ್ತದೆ, ಅದು ನಿಮಗೆ ರಿಯಲ್ ಅಕೌಂಟಲ್ಲಿ ಬರ್ತದೆ. ಅದೇ ಪರ್ಚೇಸಸ್ ಅಕೌಂಟ್ ಅಂತ ಹೇಳುವಾಗ ನಿಮಗೆ ಇದು ಕೂಡ ನಿಮಗೆ ಗೂಡ್ಸನ್ನು ಪರ್ಚೇಸ್ ಮಾಡೋದು ಮಾತ್ರ ಅದು ಪರ್ಚೇಸಸ್ ಅಕೌಂಟಿಗೆ ಬರೋದು. ಇಲ್ಲಿ ಪರ್ಚೇಸಸ್ ಅಕೌಂಟು ರಿಯಲ್ ಅಕೌಂಟಿಗೆ ಬರ್ತದೆ. ಸೇಲ್ಸ್ ಅಕೌಂಟ್, ನೀವು ಗೂಡ್ಸನ್ನು ಸೇಲ್ ಮಾಡ್ತೀರಲ್ಲ ಅದು ರಿಯಲ್ ಅಕೌಂಟಿಗೆ ಬರುತ್ತೆ. ಕ್ಯಾಶ್ ಅಕೌಂಟು, ಕ್ಯಾಶ್. ಗುಡ್ವಿಲ್ ಅಕೌಂಟು, ಇದು ನಿಮಗೆ ಇಂಟ್ಯಾಂಜಿಬಲ್ ಎಸೆಟ್ ಗುಡ್ವಿಲ್ ಅಕೌಂಟು. ಅದರಿಂದ ನಿಮ್ಮ ಹೆಸರು, ನಿಮ್ಮ ಒಂದು ವೇಳೆ ನಿಮ್ಮ ಬ್ರ್ಯಾಂಡ್ ಏನಾದರೂ ಒಳ್ಳೆದಿದ್ದರೆ ಅಲ್ಲಿ ನಿಮಗೆ ಏನಾಗ್ತದೆ ಗುಡ್ವಿಲ್ ಆಗುತ್ತೆ. ಪೇಟೆಂಟ್ ಅಕೌಂಟ್ಸ್, ನಾನು ಆಗ ಎಕ್ಸ್ಪ್ಲೇನ್ ಮಾಡಿದೆ ಪೇಟೆಂಟ್ ಅಕೌಂಟ್. ಇನ್ವೆಸ್ಟ್ಮೆಂಟ್ ಅಕೌಂಟ್, ನಿಮ್ಮ ಕಂಪನಿಯ ಹಣವನ್ನು ನೀವು ಬೇರೆ ಕಡೆಗೆ ಶೇರ್ಸ್ ಅಥವಾ ಡಿಬೆಂಚರಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ವೆಸ್ಟ್ ಅಕೌಂಟ್ ಬರುತ್ತೆ, ಅದು ರಿಯಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಲ್ಸ್ ರಿಸಿವೇಬಲ್ ಸೇಮ್ ಆ್ಯಸ್ ಡೆಟ್ಟರ್ಸ್, ಆದರೆ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ನೀವು ಅಲ್ಲಿ ಡಾಕ್ಯುಮೆಂಟ್ ಪ್ರಕಾರ ನಾನು ಇಷ್ಟು ಅಮೌಂಟನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ನೀವು ಸೈನ್ ಮಾಡಿ ಕೊಟ್ಟಿರ್ತೀರಿ, ಎಗ್ರಿಮೆಂಟ್ ಆ ಥರ ಕೊಟ್ಟಿರ್ತೀರಿ, ಅದು ಬಿಲ್ಸ್ ರಿಸಿವೇಬಲ್. ಬಿಲ್ಸ್ ಪೇಯೇಬಲ್ ಕೂಡ ನಿಮ್ಮ ಕ್ರೆಡಿಟರ್ಸ್ ಥರವೇ ಬಿಲ್ಸ್ ಪೇಯೇಬಲ್ ಅಕೌಂಟ್. ನೆಕ್ಸ್ಟ್ ಒನ್ ನಾಮಿನಲ್ ಅಕೌಂಟ್ ಅದು ಯಾವಾಗಲೂ ರಿಕರಿಂಗ್ ಇನ್ ನೇಚರ್. ಅದರಲ್ಲಿ ಬರುವಂಥದ್ದು ವೇಜಸ್ ಅಕೌಂಟು, ನಾವು ವರ್ಕ್ ಮಾಡಿದಾಗ ನಾವು ಹಣ ಕೊಡ್ತೇವಲ್ಲ ಅದು ವೇಜಸ್ ಅಕೌಂಟು. ಕ್ಯಾರೇಜ್ ಕೂಡ ಸೇಮ್ ವೇಜಸ್ ಅಕೌಂಟಲ್ಲಿ ಬರ್ತದೆ. ಫ್ರೈಟ್ ಅಕೌಂಟ್ ಅಂತ ಹೇಳುವಾಗ ಅದು ಶಿಪ್ಪಿಂಗ್ಗೆ ಸಂಬಂಧಪಟ್ಟಂಥ ಅಕೌಂಟು. ನಾವು ಶಿಪ್ಪಿಂಗ್ ಮಾಡುವಾಗ ನಾವು ವರ್ಕರ್ಸ್ ಅವರಿಗೆ ಸ್ಯಾಲರಿ ಇದು ಅಮೌಂಟ್ ಕೊಡ್ತೇವಲ್ಲ ಅದು ಫ್ರೈಟ್ ಅಕೌಂಟು. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಸ್ಯಾಲರಿ ಅಕೌಂಟು, ಕಮಿಷನ್ ಅಕೌಂಟ್, ರೆಂಟ್ ಅಕೌಂಟ್, ಇನ್ಶೂರೆನ್ಸ್ ಅಕೌಂಟ್. ಬ್ಯಾಡ್ ಡೆಟ್ಸ್ ಅಂತ ಹೇಳುವಾಗ ನಿಮಗೆ ಅದು ಡೆಟ್ಟರ್ಸ್ ಸಂಬಂಧಪಟ್ಟಂಥ ಕಾನ್ಸೆಪ್ಟ್. ನಿಮಗೆ ಹಣ ಬರುವುದಿಲ್ಲ ಅಂತೇಳಿ ಕನ್ಫರ್ಮ್ ಆದರೆ ಅದು ಯಾವಾಗಲೂ ಬ್ಯಾಡ್ ಡೆಟ್ಸ್, ನಿಮಗೆ ಎಕ್ಸ್ಪೆನ್ಸಸ್, ಆದ್ದರಿಂದ ನಾಮಿನಲ್ ಅಕೌಂಟಿಗೆ ಬರುತ್ತೆ. ರಿಪೇರ್ಸ್ ಅಕೌಂಟ್. ಡಿಪ್ರಿಸಿಯೇಷನ್ ಅಂತ ಹೇಳುವಾಗ ಅದು ಎಸೆಟ್ಗೆ ಸಂಬಂಧಪಟ್ಟದ್ದು. ವ್ಯಾಲ್ಯೂ ಆಫ್ ದ ಎಸೆಟ್ ನಿಮಗೆ ಡಿಕ್ರೀಸ್ ಆದರೆ ಕಡಿಮೆ ಆದರೆ ಅದು ಯಾವಾಗಲೂ ಡಿಪ್ರಿಸಿಯೇಷನ್, ಅದು ನಿಮಗೆ ಎಕ್ಸ್ಪೆನ್ಸಸ್, ಆದ್ದರಿಂದ ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಎಪ್ರಿಸಿಯೇಷನ್ ಅಂತ ಹೇಳುವಾಗ ವ್ಯಾಲ್ಯೂ ಆಫ್ ದ ಎಸೆಟ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತದೆ, ಜಾಸ್ತಿ ಆಗ್ತದೆ, ಅದು ನಿಮಗೆ ಏನಾಗ್ತದೆ ನಿಮಗೆ ಇನ್ಕಮ್ ಆಗುತ್ತೆ, ಆದ್ದರಿಂದ ನಾಮಿನಲ್ ಅಕೌಂಟಲ್ಲಿ ಆಗುತ್ತೆ. ಓವರ್ ಆಲ್ ಅಕೌಂಟ್ ಹೇಳೋದಾದರೆ ಪರ್ಸನಲ್ ಅಕೌಂಟಲ್ಲಿ ನೇಮ್ ಆಫ್ ದ ಪರ್ಸನ್ಗೆ ಸಂಬಂಧಪಟ್ಟದ್ದು ಎಲ್ಲ ಪರ್ಸನಲ್ ಅಕೌಂಟ್ ಬರ್ತದೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್, ಡ್ರಾಯಿಂಗ್ ಇದೆಲ್ಲ ಇಂಪಾರ್ಟೆಂಟ್. ಕ್ಯಾಪಿಟಲ್, ಡ್ರಾಯಿಂಗ್, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್, ಡ್ಯೂ ಬಟ್ ನಾಟ್ ಪೇಡ್, ಡ್ಯೂ ಬಟ್ ನಾಟ್ ರಿಸೀವ್ಡ್, ಪ್ರೀಪೇಯ್ಡ್, ಇದೆಲ್ಲ ನಿಮಗೆ ಇಂಪಾರ್ಟೆಂಟ್. ರಿಯಲ್ ಅಕೌಂಟಲ್ಲಿ ಇದೇ ನಿಮಗೆ ಐಟಮ್ ನಿಮಗೆ ರಿಪೀಟ್ ಆಗಿ ಬರ್ತಾ ಇರ್ತದೆ. ನಾಮಿನಲ್ ಅಕೌಂಟಲ್ಲಿ ಏನಂತ ಹೇಳಿದ್ರೆ ರಿಕರಿಂಗ್ ಇನ್ ನೇಚರ್. ಇಷ್ಟು ನಾನು ಹೇಳಿದ್ದು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲೀಷ್ ಸಿಸ್ಟಮ್. ನೆಕ್ಸ್ಟ್ ಬರುವಂಥದ್ದು ಅಮೇರಿಕನ್ ಸಿಸ್ಟಮ್. ಆ ಚಾನಲನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಆ ವಿಡಿಯೋ ಬೇಕಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.